ಗೌಡ ಅವರ ಬೇಲ್ ಅರ್ಜಿ ವಜಾಗೊಂಡಿದೆ. ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತೆ. ಪವಿತ್ರ ಗೌಡ ಅವರು ಸಿಂಗಲ್ ಪೇರೆಂಟ್, ಅವರಿಗೆ ಮಗಳಿದ್ದಾಳೆ. ಹಾಗಾಗಿ ಅವಕಾಶವನ್ನ ಮಾಡಿಕೊಡಿ ಅಥವಾ ಬೇಲ್ ಕೊಡಿ ಅಂತ ಹೇಳಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಅವರಿಗೆ ಬೇಲ್ ಸಿಗೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇವತ್ತು ಎರಡೆರಡು ಟೆನ್ಷನ್. ಒಂದು ಕಡೆ ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಮತ್ತೆ ಜೈಲೇ ಗತಿಯಾಗುತ್ತಾ ಅನ್ನೋದು ಒಂದು. ಮತ್ತೊಂದು ಕಡೆ A1 ಆರೋಪಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರ ಅರ್ಜಿ ವಿಚಾರಣೆಯೂ ಕೂಡ ಇವತ್ತೇ ನಡೆಯುತ್ತೆ. ಅವರು ಕೂಡ ಬೇಲ್ಗಾಗಿ ಬಹಳಷ್ಟು ಒದ್ದಾಡ್ತಾ ಇದ್ದಾರೆ, ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಒಂದು ಬಾರಿ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ವಜಾಗೊಂಡಿದೆ. ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತೆ. ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿನ ಅನ್ನೋ ಟೆನ್ಷನ್ ಇಬ್ಬರಿಗೂ ಕೂಡ ಇದ್ದೇ ಇದೆ. ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್. ಇದರ ಜೊತೆಗೆ ಒಂದು ಕಡೆ ಈ ಪವಿತ್ರ ಗೌಡ ಅವರು ಎಲ್ಲ ಒಂದು ಕಡೆ ತಮಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಆದರೆ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದರೆ ಈ ಪ್ರಕರಣದ A1 ಆರೋಪಿ ಅವರು. ಹಾಗಾಗಿ ಅವರಿಗೆ ಬೇಲ್ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಅಂದರೆ ರೇಣುಕಾಸ್ವಾಮಿ ಕೊಲೆ ಮಾಡಿಬಿಟ್ಟಿದ್ದಾರೆ, ಇವರೆಲ್ಲ ಸೇರಿ ಬೇಲ್ ಸಿಗಬಾರ್ದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ, ಆಕೆದೇನೂ ಕೈವಾಡ ಇಲ್ಲ. ಆಕೆ ಕೇವಲ ತನಗಾದಂಥ ಹಿಂಸೆಯನ್ನು, ರೇಣುಕಾಸ್ವಾಮಿಯಿಂದ ತನಗಾದಂಥ ಹಿಂಸೆಯನ್ನು ದರ್ಶನ್ಗೆ ಹೇಳಿದ್ದಾರೆ. ದರ್ಶನ್ ಹೋಗಿ ಅವರ ಸಂಗಡಿಗರ ಜೊತೆ ಕೊಲೆ ಮಾಡಿದ್ದಾರೆ. ಹಾಗಾಗಿ ಈಕೆಗೆ ಬೇಲ್ ಸಿಗಬಹುದು ಅಂತ ಕೂಡ, ಸಿಗಬೇಕು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ನ್ಯಾಯಾಲಯದಲ್ಲಿ, ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ. ವಿಚಾರಣೆಯ ಬಳಿಕ ಅಂತಿಮವಾದಂಥ ತೀರ್ಪು ಇವತ್ತು ಹೊರಬೀಳಲಿದೆ. ಬಹಳ ಪ್ರಮುಖವಾಗಿ ಪವಿತ್ರ ಗೌಡ ಅವರ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ, ಈ ವ್ಯಕ್ತಿ ಕೊಲೆಯಾಗಿರುವಂಥ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಅಶ್ಲೀಲವಾದಂಥ ಫೋಟೋಗಳನ್ನು ಕಳಿಸೋದು, ಇದೆಲ್ಲವನ್ನ ಮಾಡಿದ್ದಾನೆ. ಇದರಿಂದ ಪವಿತ್ರ ಗೌಡ ಅವರು ಬಹಳ ಹಿಂಸೆಯನ್ನು ಅನುಭವಿಸಿದ್ದಾರೆ, ಜೊತೆಗೆ ಕೂಪಿತರಾಗಿಬಿಟ್ಟಿದ್ರು. ಹಾಗಾಗಿನೇ ಆ ವಿಚಾರವನ್ನ ಪವನ್, ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಮಧ್ಯದಲ್ಲೇ ಇರ್ತಾ ಇದ್ದಂಥ ಒಬ್ಬ ಹುಡುಗ ಪವನ್ಗೆ ಹೇಳಿದ್ದಾರೆ. ಪವನ್ ಹೋಗಿ ದರ್ಶನ್ಗೆ ಹೇಳಿದ್ದಾರೆ. ಅದಾದ ನಂತರ ಈ ಒಂದು ಕೊಲೆ ನಡೆದಿರೋದು. ಹಾಗಾಗಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿನೇ ಅವರಿಗೆ ಬೇಲ್ ಸಿಗಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಅವರ ಪರ ವಕೀಲರು ಕೂಡ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಅವರು ಸಿಂಗಲ್ ಪೇರೆಂಟ್, ಅವರಿಗೆ ಮಗಳಿದ್ದಾಳೆ. ಹಾಗಾಗಿ ಅವಕಾಶವನ್ನು ಮಾಡಿಕೊಡಿ ಅಥವಾ ಬೇಲ್ ಕೊಡಿ ಅಂತ ಹೇಳಿ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಮೊದಲ ಬಾರಿಗೆ ಅವರ ಅರ್ಜಿ ವಜಾಗೊಂಡಿದ್ದನ್ನು ಗಮನಿಸ್ತಾ ಇದ್ರೆ ಈ ಬಾರಿ ಕೂಡ ಅವರಿಗೆ ಬೇಲ್ ಸಿಗೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಇವತ್ತು ಸಂಜೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿದೆ, ಪವಿತ್ರ ಗೌಡ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.